ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ ಮಿರ್ಚಿ, ಇದಕ್ಕೆ 1/4 kg ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಅಜ್ವೈನ್ ಹಾಕ್ತಾಯಿದ್ದೀನಿ. ಅಜ್ವೈನ್ ಇಲ್ಲಾಂದರೆ ಜೀರಿಗೆ ಹಾಕ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಸೋಡಾ ಪುಡಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈ ಬಜ್ಜಿ ಸೂಪರಾಗಿ ಬರುತ್ತೆ. ಅಜ್ವೈನ್ ಹಾಕಿದರೆ ಅದರ ಟೇಸ್ಟು ತುಂಬ ರುಚಿ ಕೊಡುತ್ತೆ. ಇವಾಗ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಹಿಟ್ಟಿಗೆ ಸರಿಯಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ರಿ. ಅಜ್ವೈನ್ ಹಾಕೋದ್ರಿಂದ ಅಥವಾ ಜೀರಿಗೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಇವಾಗ ನೋಡಿರಿ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹಿಟ್ಟು ಕಲಿಸ್ಕೊಳ್ರಿ. ಈ ಥರ ತುಂಬ ನೀರು ಹಾಕಿ ನೀರಾಗಿ ಮಾಡ್ಕೊಬಿಡ್ರಿ. ಬಜ್ಜಿ ಹಿಟ್ಟಿನ ಹದಕ್ಕೆ ಗಂಟುಗಳಿಲ್ಲದೆ ಥರ ನೀಟಾಗಿ ಕಲಿಸ್ಕೊಳ್ರಿ. ನೋಡಿರಿ, ಈ ಥರ ಕಲಸಿ ಚೆನ್ನಾಗಿ ಬರುತ್ತೆ. ಫ್ಲಫಿ ಆಗಿರಬೇಕು ಹಿಟ್ಟು. ಅದು ಕಲಸಿದ್ರೆ ಮೇಲೆಯಿಂದ ಹಿಂಗೆ ಹಾಕಿದರೆ ಈ ಥರ ಬೀಳಬೇಕು. ಅದಕ್ಕೆ ನೀವು ಕಲಿಸ್ಕೊಂಡು ಇಟ್ಕೊಳ್ರಿ. ಇವಾಗ ನೋಡಿರಿ, ಹಿಟ್ಟು ಮಿಕ್ಸಾಗಿ ರೆಡಿಯಾಗಿದೆ. ಇಲ್ಲಿ ಮೆಣಸಿನ್ಕಾಯಿನ ಅದ್ರ ತುಂಬ ಮುರಿದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಮುರಿಬೇಕು, ಇಲ್ಲಾಂದರೆ ನಡಕ್ಕೆ ಸಿಡಿ ಹಾಕಬೇಕು. ಇಲ್ಲಾಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಮೆಣಸಿನ್ಕಾಯಿ ಸಿಡಿಯುತ್ತೆ. ಇಲ್ಲಿ ಬಾಣಲೆ ಬಿಸಿ ಮಾಡಿ ಎಣ್ಣೆನ ಕಾಯೋಕ್ಕಿಟ್ಟಿದ್ದೀನಿ. ಇವಾಗ ನೋಡಿರಿ, ಎಣ್ಣೆ ಕಾದಿದೆ ಇಲ್ಲ ಅಂತ ಒಂದು ಹನಿ ಹಿಟ್ಟು ಹಾಕಿ ನೋಡಿರಿ. ಅದು ಕಾದಿದ್ರೆ ಮೇಲಕ್ಕೆ ಬರುತ್ತೆ. ಇನ್ನು ಸ್ವಲ್ಪ ಹೀಟ್ ಆಗಬೇಕು ಎಣ್ಣೆ. ಇವಾಗ ನೋಡಿರಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ ನಾನು ಒಂದೊಂದೇ ಮೆಣಸಿನ್ಕಾಯನ್ನು ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇದೇ ಥರ ಮೆಣಸಿನ್ಕಾಯಿ ಮೇಲೆ ಕಾಣೋ ಥರ ಹಾಕ್ರಿ, ಅಂದರೆ ಒಳಗೆ ಕೂಡ ಚೆನ್ನಾಗಿ ಬೇಯುತ್ತೆ. ನೋಡಿರಿ, ಈ ಥರ ಎಲ್ಲ ಮೆಣಸಿನ್ಕಾಯಿನೂ ಒಂದೊಂದೇ ಅದಕ್ಕೆ ಎಣ್ಣೆಯಲ್ಲಿ ಹಾಕ್ತಾ ಹೋಗ್ರಿ. ಮೆಣಸಿನ್ಕಾಯಿ ಸೂಪರಾಗಿ ಟೇಸ್ಟಾಗಿ ಬರುತ್ತೆ. ನೋಡಿರಿ, ಈ ಥರ ಹಿಟ್ಟಿನಲ್ಲಿ ಅದ್ಬಿಟ್ಟು ಹೀಗೆ ಸೌರಿ ಹಾಕಬೇಕು, ಅಂದರೆ ಅದು ಮೇಗಲ್ ಮೆಣಸಿನ್ಕಾಯಿ ಕಾಣಿಸುತ್ತೆ. ಆ ಥರ ನೋಡಿರಿ ಹೇಗೆ ಮಿರ್ಚಿ ತಯಾರಾಗ್ತಿದೆ ಅಂಥೇಳಿ ನೋಡ್ತಿರ್ಬೋದು. ನಾನಿಲ್ಲಿ ನಿಮಗೆ ಇನ್ನೊಂದು ಬಿಟ್ಟು ತೋರಿಸ್ತೀನಿ. ಈ ಥರ ಅದ್ಬಿಟ್ಟು ಅದನ್ನು ಸೌರಿ ಹಿಂಗೆ ಹಾಕಬೇಕು. ಸೂಪರಾದಂಥ ಮೆಣಸಿನ್ಕಾಯಿ ಮಿರ್ಚಿ ರೆಡಿ ಆಗುತ್ತೆ. ನೀವು ಕೂಡ ಮನೇಲಿ ಮಾಡ್ಕೊಂಡು ತಿಂದು ನೋಡಿ. ಈ ಜಿಟಿ ಮಳೆಯಲ್ಲಿ ಈ ಥರ ಬಿಸಿ ಬಿಸಿ ಮಿರ್ಚಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಸಾಯಂಕಾಲ ಟೀ ಜೊತೆ ಕೂಡ ತಿನ್ಬೋದು, ಬೆಳಗ್ಗೆ ನಾಷ್ಟ ಜೊತೆ ಆದರೂ ತಿನ್ಬೋದು. ಈಗ ನೋಡಿರಿ, ಬಿಡಬೇಕಾದ್ರೆ ಎಣ್ಣೆ ಕಾಯಿಸಿ ಹಾಕಿರ್ತೀವಲ್ಲ ಫುಲ್ಲಾಗಿ. ಈಗ ಬೇಯಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿರ್ಚಿನ ಬೇಯಿಸ್ರಿ. ಯಾಕಂದರೆ ಒಳಗೆ ಹಿಟ್ಟು ಬೇಯಬೇಕಲ್ವ ಸರಿಯಾಗಿ. ಹಾಗಾದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರೀರಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಒಳಗೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ. ಕ್ರಿಸ್ಪಿಯಾಗಿ ಬಜ್ಜಿಗಳು ತಯಾರಾಗುತ್ತೆ. ಈಗ ನೋಡಿರಿ, ಹೇಗೆ ಕ್ರಿಸ್ಪಿಯಾಗಿ ರೆಡಿ ಆಗಿದ್ದೇವೆ ಅಂತ ನೋಡ್ತಿರ್ಬೋದು. ನಿಮಗೆ ಕೂಡ ಇದು ಇಷ್ಟ ಆಗುತ್ತೆ. ಖಂಡಿತ ಮನೇಲಿ ಮಾಡ್ಕೊಂಡು ತಿಂದು ನೋಡಿ ಹೇಗಿದೆ ಅಂತ ನಮ್ಗೆ ಹೇಳ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನನ್ನು ಒತ್ತಿರಿ, ಮತ್ತು ಲೈಕ್ಸ್ ಆ್ಯಂಡ್ ಶೇರ್ ಮಾಡಿಕೊಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಈಗ ಸರ್ವ್ ಮಾಡಿದ್ದೀನಿ, ನೋಡಿರಿ ಹೇಗಿದೆ ಅಂತ ಹೇಳಿ.